ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಭಾರತ ಸರ್ಕಾರದ ಸಂಸ್ಥೆಯಾದ CIBRC ಅಂದರೆ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂಡ್ ರಿಜಿಸ್ಟ್ರೇಷನ್ ಕಮಿಟಿ, ಕನ್ನಡದಲ್ಲಿ ಹೇಳೋದಾದರೆ ಕೇಂದ್ರೀಯ ಕೀಟನಾಶಕಗಳ ಮಂಡಳಿ ಮತ್ತು ನೋಂದಣಿ ಸಮಿತಿ. ಈ ಸಂಸ್ಥೆ ಕಾಲಕಾಲಕ್ಕೆ ಹೆಚ್ಚು ವಿಷಕಾರಿಯಾಗಿ ಮಾನವರ ಮತ್ತು ಪ್ರಾಣಿ ಸಂಕುಲಗಳ ಮೇಲೆ ಅತಿ ಹೆಚ್ಚು ವಿಷತ್ವ ಉಂಟು ಮಾಡಿ ಅನೇಕ ಗಂಭೀರ ರೋಗಗಳನ್ನು ಉಂಟು ಮಾಡುವಂತಹ ಕೀಟನಾಶಕ, ಶಿಲೀಂಧ್ರನಾಶಕ, ನುಸಿನಾಶಕ ಮತ್ತು ಕಳೆನಾಶಕಗಳನ್ನು ನಿಷೇಧ ಮಾಡುತ್ತೆ. ಎಲ್ಲ ಪೀಡನಾಶಕಗಳು ಒಂದೇ ರೀತಿ ಇರೋದಿಲ್ಲ. ಕೆಲವು ಪೀಡನಾಶಕಗಳನ್ನು ಅನಿಯಮಿತವಾಗಿ ಉಪಯೋಗಿಸೋದ್ರಿಂದ ಇವು ವಾತಾವರಣಕ್ಕೆ, ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಮಾರಕವಾಗ್ತವೆ. ಇಂತಹ ಪೀಡನಾಶಕಗಳನ್ನು ಕಾಲಕಾಲಕ್ಕೆ CIBRC ಸಂಸ್ಥೆ ಬ್ಯಾನ್ ಅಂದರೆ ನಿಷೇಧ ಮಾಡ್ತಾ ಇರುತ್ತೆ. ಈ ವಿಡಿಯೋ ಮಾಡುವಂತಹ ಮುಖ್ಯ ಉದ್ದೇಶ ಏನಪ್ಪ ಅಂತ ಅಂದರೆ, ಕರ್ನಾಟಕದಲ್ಲಿ ಇನ್ನೂ ಕೂಡ ಬ್ಯಾನ್ ಆಗಿರುವಂತಹ ಅನೇಕ ಕೀಟನಾಶಕ, ಕಳೆನಾಶಕ, ಶಿಲೀಂಧ್ರನಾಶಕಗಳು ಹಣ್ಣು ತರಕಾರಿಗಳಲ್ಲಿ ರೆಸಿಡ್ಯೂ ಅಂದರೆ ಶೇಷಾಂಶವಾಗಿ ಇನ್ನೂ ಸಿಗ್ತಾ ಇದ್ದಾವೆ. ನಿಷೇಧವಾಗಿರುವಂತಹ ಪೀಡನಾಶಕಗಳು ಇನ್ನೂ ಕೆಲವೊಂದು ಅಂಗಡಿಗಳಲ್ಲಿ ಮಾರಾಟ ಆಗ್ತಾ ಇದ್ದಾವೆ. ರೈತರಿಗೆ ನಿಷೇಧ ಆಗಿರುವಂತಹ ಪೀಡನಾಶಕಗಳ ಬಗ್ಗೆ ಸರಿಯಾಗಿ ಮಾಹಿತಿ ಗೊತ್ತಿರೋದಿಲ್ಲ. ಹೀಗಾಗಿ ಈ ವಿಡಿಯೋದ ಮೂಲಕ ತಿಳಿಸಲು ಇಷ್ಟಪಡ್ತಿದ್ದೀವಿ. ಮೊದಲನೇದಾಗಿ ಡೈಕ್ಲೋರೋವೋಸ್ ಎಂಬ ಕೀಟನಾಶಕವನ್ನು 2018ರಲ್ಲಿ ನಿಷೇಧ ಅಂದರೆ ಬ್ಯಾನ್ ಮಾಡಲಾಗಿರುತ್ತೆ. ಇದನ್ನು ಅನೇಕ ಕೀಟಗಳ ನಿರ್ವಹಣೆಗೆ ಬಳಸ್ತಾ ಇದ್ರು. ಎರಡನೇದಾಗಿ ಡೈಕೋಫೋಲ್ ಎಂಬ ನುಸಿನಾಶಕವನ್ನು 2023ರಲ್ಲಿ ಬ್ಯಾನ್ ಮಾಡಲಾಗಿದೆ. ಇದನ್ನು ನುಸಿ ಕೀಟಗಳ ನಿರ್ವಹಣೆಗೆ ಬಳಸ್ತಾ ಇದ್ರು. ಬೆನೋಮಿಲ್ ಎಂಬ ಶಿಲೀಂಧ್ರನಾಶಕ 2018ರಲ್ಲಿ ಬ್ಯಾನ್ ಆಗಿರುತ್ತೆ. ಇದನ್ನು ಶಿಲೀಂಧ್ರ ರೋಗಗಳ ವಿರುದ್ಧ ಬಳಸ್ತಾ ಇದ್ರು. ಅದೇ ರೀತಿ ಕಾರ್ಬೋರಿಲ್ ಎಂಬಂತಹ ಕೀಟನಾಶಕವನ್ನು 2018ರಲ್ಲಿ ಬ್ಯಾನ್ ಮಾಡಲಾಗಿರುತ್ತೆ. ಇದನ್ನು ಕೀಟಗಳ ನಿರ್ವಹಣೆಗೆ ಬಳಸ್ತಾ ಇದ್ರು. ಹಾಗೆ ಡೈನೋಕ್ಯಾಪ್ ಎಂಬ ಶಿಲೀಂಧ್ರನಾಶಕವನ್ನು 2023ರಲ್ಲಿ ಬ್ಯಾನ್ ಮಾಡಲಾಗಿರುತ್ತೆ. ಇದನ್ನು ಬೂದಿ ರೋಗದ ವಿರುದ್ಧ ಬಳಸ್ತಾ ಇದ್ರು. ಎಂಡೋಸಲ್ಫೋನ್ ಎಂಬ ಕೀಟನಾಶಕವನ್ನು ಬ್ಯಾನ್ ಮಾಡಲಾಗಿದೆ. ಮಿಥೋಮಿಲ್ ಎಂಬ ಕೀಟನಾಶಕವನ್ನು 2023ರಲ್ಲಿ ಬ್ಯಾನ್ ಮಾಡಲಾಗಿದೆ. ಇದನ್ನು ಕೀಟಗಳ ನಿಯಂತ್ರಣಕ್ಕಾಗಿ ಬಳಸ್ತಾ ಇದ್ರು. ಮೀಥೈಲ್ ಪ್ಯಾರಥಿಯಾನ್ ಎಂಬ ಕೀಟನಾಶಕವನ್ನು 2018ರಲ್ಲಿ ಬ್ಯಾನ್ ಮಾಡಲಾಗಿರುತ್ತೆ. ಪೊರೇಟ್ ಅನ್ನು 2018ರಲ್ಲಿ ಬ್ಯಾನ್ ಮಾಡಲಾಗಿದೆ. ಟ್ರಯಾಜೋಫೋಸ್ ಎಂಬ ಕೀಟನಾಶಕವನ್ನು 2018ರಲ್ಲಿ ಬ್ಯಾನ್ ಮಾಡಲಾಗಿದೆ. ಮೊನೊಕ್ರೊಟೋಪಾಸ್ 36% SL ಫಾರ್ಮುಲೇಷನ್ ಕೀಟನಾಶಕವನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಲಾಗಿದೆ. ಈಗ ಹೇಳುವ ಪೀಡನಾಶಕಗಳ ಮೇಲೆ ನಿರ್ಬಂಧ ಹೇರಲಾಗಿದೆ. ಕಾರ್ಬೋಫ್ಯುರಾನ್ 3% CG ಫಾರ್ಮುಲೇಷನ್ ಬಿಟ್ಟು ಬೇರೆ ಎಲ್ಲ ಕಾರ್ಬೋಫ್ಯುರಾನ್ ಫಾರ್ಮುಲೇಷನ್ಗಳು ಬ್ಯಾನ್ ಆಗಿವೆ. 2023ರಲ್ಲಿ ಕ್ಲೋರೋಪೈರಿಪಾಸ್ ಅನ್ನು ನಿಂಬೆ ಮತ್ತು ತಂಬಾಕು ಬೆಳೆಗಳಿಗೆ ಬಳಸುವುದನ್ನು ಬ್ಯಾನ್ ಮಾಡಲಾಗಿದೆ. ಆದರೆ ಬೇರೆ ಬೆಳೆಗಳಿಗೆ ಬಳಸಬಹುದು. ಡೈಮಿಥೋಯೇಟ್ ಕೀಟನಾಶಕವನ್ನು ತರಕಾರಿ ಮತ್ತು ಹಣ್ಣು ಬೆಳೆಗಳ ಮೇಲೆ ಬ್ಯಾನ್ ಮಾಡಲಾಗಿದೆ. ಮೆಲಥಿಯಾನ್ ಕೀಟನಾಶಕವನ್ನು ಬಟಾಣಿ, ಸೋಯಾ, ಅವರೆ, ಸೂರ್ಯಕಾಂತಿ, ಬೆಂಡಿ, ಬದನೆ, ಹೂಕೋಸ್, ಮೂಲಂಗಿ, ಟೊಮ್ಯಾಟೊ, ಸೇಬು, ಮಾವು ಮತ್ತು ದ್ರಾಕ್ಷಿ ಬೆಳೆಗಳಲ್ಲಿ ಉಪಯೋಗಿಸೋದನ್ನು ಬ್ಯಾನ್ ಮಾಡಲಾಗಿದೆ. ಮ್ಯಾಂಕಜೋಬ್ ಶಿಲೀಂಧ್ರನಾಶಕವನ್ನು ಸೀಬೆ ಮತ್ತು ಜೋಳದ ಬೆಳೆಗಳಿಗೆ ಉಪಯೋಗಿಸುವುದನ್ನು ಬ್ಯಾನ್ ಮಾಡಲಾಗಿದೆ. ಕ್ವಿನೋಲ್ಪಾಸ್ ಕೀಟನಾಶಕವನ್ನು ಏಲಕ್ಕಿ ಮತ್ತು ಜೋಳದ ಬೆಳೆಗೆ ಬಳಸೋದನ್ನು ಬ್ಯಾನ್ ಮಾಡಲಾಗಿರುತ್ತೆ. ಆಕ್ಸಿಫ್ಲೋರೋಫಿಲ್ ಅನ್ನು ಶೇಂಗಾ ಮತ್ತು ಆಲೂಗಡ್ಡೆ ಬೆಳೆಗಳಿಗೆ ಬಳಸೋದನ್ನು ಬ್ಯಾನ್ ಮಾಡಲಾಗಿರುತ್ತೆ. ಇನ್ನಿತರ ಬ್ಯಾನ್ ಮತ್ತು ನಿರ್ಬಂಧ ಹೇರಿರುವ ವಿವಿಧ ಪೀಡನಾಶಕಗಳ ಲಿಸ್ಟ್ PDF ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೇವೆ. ಅಗತ್ಯವಿದ್ದರೆ ಡೌನ್ಲೋಡ್ ಮಾಡಿಕೊಂಡು ವೀಕ್ಷಿಸಿ. ಬ್ಯಾನ್ ಆಗಿರುವ ಪೀಡನಾಶಕಗಳನ್ನು ಉಪಯೋಗಿಸಬೇಡಿ, ಹಾಗೆ ಮಾರಾಟವನ್ನು ಮಾಡಬೇಡಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.